ಆಮೇಲೆ ಏನು ಕಾಂಪ್ಲಿಮೆಂಟ್ಸ್ ಕಮೆಂಟ್ಸ್ ಸಿಗುತ್ತೆ ಪ್ರಿಯಾ ಅವರಿಂದ ಎಲ್ಲ ಪ್ರೋಗ್ರಾಮ್ ನೋಡಿ. ಯಾಕೆಂದರೆ ನಿಮ್ಮ ಕಾಸ್ಟ್ಯೂಮ್ಸ್ ಒಂದೊಂದು ಸರಿ ಚೆನ್ನಾಗಿರುತ್ತೆ, ಒಂದೊಂದು ಸರಿ ಸುದೀಪ್ ಯಾಕಾದ್ರೆ ಇದನ್ನು ಹಾಕೊಂಡ್ರು ಅಂತ ನಾವು ಅಂದ್ಕೊತೀವಿ. ನಾನು ಇದನ್ನ ಹೇಳ್ತೀನಿ, ಬಂದಾಗೆಲ್ಲ ಬಾಳೆ ಎಲೆ ನೆನ್ಸ್ಕೊಳ್ಳಿ. ಇಲ್ಲ ಇಲ್ಲ ಇಲ್ಲ, ನಾನು ಬಾಳೆ ಎಲೆ ನೆನ್ಸ್ಕೊಳ್ಳೋದು ಚಿಚಿ ಆತರ ಅಲ್ಲ. ಅವಾಗ ಅಯ್ಯೋ ಆತರ ಹೇಳಿಲ್ಲ. ಅವಾಗ ನಿಮಗೆ ಅನ್ಸುತ್ತೆ ಅಟ್ಲೀಸ್ಟ್ ಬಟ್ಟೆ ಹಾಕೊಂಡ್ ಬಂದಿದ್ದಾರೆ ಬಿಡ ಅಂತ ಅನ್ಸುತ್ತೆ ನಿಮಗೆ. ಇಲ್ಲ ಮೇಡಮ್, ಯೋಚನೆ ಮಾಡಲ್ಲ. ಚಿಚಿ ಮ್ಯಾಮ್, ನಾ ಏನ್ ಮೇಡಮ್ ನೀವು, ನಾನು ಇವ್ರು ಕೇಳಿದಕ್ಕೆ ನಾನು ನಿಮಗೆ ಆತರ ಹೇಳ್ತೀನಿ. ಏನಂದ್ರೆ ಕೆಲವು ಟೈಮ್ ಏನಾಗುತ್ತೆ, ನನ್ನ ಡಿಸೈನರ್ಸು ದೇ ಆರ್ ಆಲ್ಸೋ ಹ್ಯೂಮನ್ ಬೀಯಿಂಗ್. ಎಲ್ಲೋ ಒಂದ್ ಕಡೆ ಕೆಲವು ಟೈಮ್ ಸರಿ ಅನ್ಸುತ್ತೆ, ಚೆನ್ನಾಗಿ ಅನ್ಸಿರೋದು ಕ್ಯಾಮ್ರಾ ಹತ್ರ ಬಂದಾಗ ಹಾಗೆ ಅನ್ಸಿರ್ಬೋದು, ಚೆನ್ನಾಗಿ ಕಾಣ್ತಾರೆ ಇರ್ಬೋದು. ಬಟ್ ಅದು ಚೆನ್ನಾಗಿ ಕಾಣಿಸಿರೋ ಅಂದಿದ್ದಕ್ಕೆ ನೆಕ್ಸ್ಟ್ ವೀಕ್ ಬರೋದು ಅಪ್ಪ ಇದು ಏನ್ ಸಖತ್ತಾಗಿದೆ. ಸೊ ಐ ಥಿಂಕ್ ದೇರ್ಸ್ ಅ ಡಿಪ್ ದಟ್ ಇಸ್ ದೇರ್ ಎವ್ರಿವೇರ್. ವಿಚಾರ ನಾನು ಕೇಳಿದ್ದು, ಪ್ರಿಯಾ ಅವರೆಲ್ಲ ಪ್ರೋಗ್ರಾಮ್ ನೋಡಿ ನಿಮಗೆ ಏನಾದ್ರು ಕಾಂಪ್ಲಿಮೆಂಟ್ಸ್ ಕಾಮೆಂಟ್ಸ್ ಈ ತರ ಮಾಡಿ. ಇಲ್ಲ ಮೇಡಮ್, ಬಿಗ್ ಬಾಸ್ ಅನ್ನೋ ವಿಚಾರ ಬಂದಾಗ ಅವ್ರು ಯಾರು ನನ್ನ ಹತ್ರ ಏನು ಡಿಸ್ಕಸ್ ಮಾಡಕ್ ಹೋಗಲ್ಲ. ಬಿಕಾಸ್ ನಾನು ಅದನ್ನ ಡಿಸ್ಕಸ್ ಮಾಡಕ್ ಬಿಡಲ್ಲ. ಅದು ಫಸ್ಟ್ ಇಂದನೂ ಒಂದು ಬಂದ್ಬಿಟ್ಟಿದೆ. ಸೊ ದೇ ಆಲ್ ಅಂಡರ್ಸ್ಟ್ಯಾಂಡ್. ಏನಾಗುತ್ತೆ, ಪ್ರಿಯಾ ಅವ್ರು ಇರಲಿ, ನನ್ನ ಮಗಳಿರಲಿ, ನಮ್ಮ ತಾಯಿ ಎಸ್ಪೆಷಲಿ ತುಂಬಾ ಫಾಲೋ ಮಾಡ್ತಾರೆ. ಪ್ರಿಯಾ ಆಲ್ಸೋ ಶಿ ಫಾಲೋಸ್ ಎವ್ರಿಥಿಂಗ್. ಬಟ್ ಅವರು ಏನಕ್ಕೆ ನನ್ನ ಹತ್ರ ಡಿಸ್ಕಸ್ ಮಾಡಲ್ಲ ಅಂದ್ರೆ ಅವ್ರ ಒಪಿನಿಯನ್ ನನ್ನ ಮೇಲೆ ರಬೌನ್ ಆಗಬಾರ್ದು. ಇಟ್ಸ್ ಅ ವೆರಿ ಅನ್ಬಯಾಸ್ಡ್ ಪ್ರೋಗ್ರಾಮ್. ಅಲ್ಲಿ ಏನಾದ್ರು ಸಿನಿಮಾ ಹೇಳ್ತಾರೆ, ಈ ಸಿನಿಮಾ ಈ ಸೀನ್ ಇಷ್ಟ ಆಗ್ಲಿಲ್ಲ, ಈ ಸಿನಿಮಾ ಚೆನ್ನಾಗಿಲ್ಲ, ಇದು ಅದ್ಭುತವಾಗಿ, ಇದ್ಯಾಕೆ ಮಾಡಕ್ ಹೋದೆ, ಇದು ವರ್ಕ್ ಆಗಲ್ಲ. ಬಟ್ ಇದು ವೆನ್ ಇಟ್ ಇಸ್ ಲೈಕ್ ದಿಸ್, ಅಂಡ್ ಟ್ರಸ್ಟ್ ಮೀ, ನನ್ಕಿನ್ನ ಕಷ್ಟ ಅವ್ರಿಗೇನು ಆಕ್ಚುಲಿ ಹೇಳದೇ ಇರೋದು. ಮನ್ಸಿಗೆ ಬಂದಿದ್ದು ಹೇಳಬೇಕು, ಬಟ್ ಹೇಳ್ದೇ ಇರೋಕ್ಕಾಗಲ್ಲ. ಸೊ ನಾನೇನ್ ಮಾಡ್ತೀನಿ, ಬಿಗ್ ಬಾಸ್ ಅಂತ ಬಂದಾಗ ನಾನು ಯಾರ ಜೊತೆನೂ ನೋಡಲ್ಲ ಮೇಡಮ್. ಅವ್ರು ಏನ್ ಹೇಳ್ದ, ಅಂಡ್ ಫಸ್ಟಿಗೆ ಒಂಚೂರು ನಮ್ಮ ತಾಯಿ ಹೇಳೋರು, ಇವರು ಹೇಳೋರು. ಬಟ್ ಈಗ ಯಾರು, ಬಿಕಾಸ್ ದೇ ಅಂಡರ್ಸ್ಟ್ಯಾಂಡ್ ದಿ ಇಂಟೆನ್ಸಿಟಿ ಬಿಹೈಂಡ್ ದಟ್. ಅದೇನಾಗುತ್ತೆ, ಈಗ ಒಂದು ಅಭಿಪ್ರಾಯ ರಬೌನ್ ಆಗೋದು ಬಹಳ ಈಸಿ. ದೇ ಅಂಡರ್ಸ್ಟ್ಯಾಂಡ್ ದಟ್. ಅವ್ರು ಏನು ಹೇಳಕ್ ಹೋಗಲ್ಲ. ಬಹುಶಃ ಕೆಲವು ಟೈಮ್ ನಾನು ಮಾತಾಡಿದಾಗ ಕೆಲವು ಹೇಳ್ತಾರೆ, ನೀನು ಸ್ವಲ್ಪ ಕೋಪ ಜಾಸ್ತಿ ಮಾಡ್ಕೊಂಡೆ ನೀನು ಅಂತ. ಬಟ್ ದೆನ್ ದೇ ಅಂಡರ್ಸ್ಟ್ಯಾಂಡ್ ವೈ ಐ ಡಿಡ್ ಇಟ್. ಬಿಟ್ಬಿಡ್ತಾರಲ್ಲ. ಬಟ್ ನೀವು ಕುಕ್ ಮಾಡ್ತಾ ಇದ್ರಲ್ಲ, ಅದು ತುಂಬಾ ಚೆನ್ನಾಗಿತ್ತು, ನಮಗೆಲ್ಲ ಇಷ್ಟ ಆಗ್ತಾ ಇತ್ತು. ಕುಕ್ ಮಾಡಿ ಯಾರನ್ನಾದ್ರೂ ಕರಿತಿದ್ರಿ? ಯಾವತ್ತಾರ ಒಬ್ಬ ಜರ್ನಲಿಸ್ಟು ನನ್ನಂಥವ್ರನ್ನ ಕರೀರಿ ಅಂತ ನಂಗೆ ಆಸೆ ಇದೆ. ಯಾಕೆಂದರೆ ಕುಕಿಂಗ್ ಅಂದರೆ ನಂಗೆ ತುಂಬ ಇಷ್ಟ. ಆಮೇಲೆ ನೀವು ಎಷ್ಟು ವೆರೈಟಿ ಮಾಡ್ತೀರಾ, ನಮ್ಮನ್ನೆಲ್ಲ ನೀವು ಕರೆಯೋದಿಲ್ಲ. ಎಷ್ಟು ವರ್ಷ ನಾವು ನಿಮ್ಮ ಜೊತೆ ಇಲ್ವಾ? ಇದು ಪ್ರಶ್ನೆ ಅಂದ್ರೆ ನಾನು ಬಂದು 35 ಇಯರ್ಸ್ ಆಯ್ತು ಈ ಫೀಲ್ಡ್ಗೆ. ನೀವು ಒಂದಿನ ನನ್ನ ಬಿಗ್ ಬಾಸ್ ಕುಕಿಂಗಿಗೆ ಕರೀಲಿ ಅಂತ ತುಂಬ ಆಸೆ ಇದೆ. ಮೇಡಮ್, ನೀವು ಇದು ಹೇಳಿದ್ರಲ್ಲ, ಖಂಡಿತ ಕರೆದು ನಾನು ಮಾಡ್ತೀನಿ. ಒಂದು ಡಿಶ್ ಮಾಡಿಕೊಡ್ಬೇಕು ನನಗೆ. ಡಿಶ್ ಮಾಡಿದ್ರೆ ವೆರೈಟಿ ಹೆಂಗ್ ಮಾಡ್ತೀನಿ ಅಂತ ಹೆಂಗ್ ಗೊತ್ತಾಗುತ್ತೆ? ವೆರೈಟಿ ಮಾಡೋಣ ಬನ್ನಿ. ಇದು ನೀವು ಕೇಳಿದ್ರ ನಾನು 100% ಮ್ಯಾಮ್, ನಿಮ್ಮೊಬ್ಬರಿಗೆ ಆದ ತಕ್ಷಣ ಇವಾಗ ಅಲ್ಲಿಂದ ಸ್ಟಾರ್ಟ್ ಮಾಡ್ತಾ ನೋಡಿದ್ರು ನಮಗೆ ಕರೀಲಿಲ್ಲ ಅಂತ. ಸೊ ಸರ್ ಹಿರಿಯರೇ, ಸೊ ದಿಸ್ ಟು ಅಲೋಕ್. ಸೊ ಐ ಡೆಫಿನೆಟ್ಲಿ ಐ ಥಿಂಕ್ ನೀವು ಹೇಳಿದ್ ಕರೆಕ್ಟ್ ಮೇಡಮ್. ಐ ಥಿಂಕ್ ಒನ್ ಆಫ್ ದ ಡೇಸ್ ಶೃಂಗಾರೇಣಕ ಚಿತ್ರ ಮ್ಯಾಗಝೈನ್, ಎಸ್ ಮೇಡಮ್ ಅಂತಾನೆ ಕರೆಯೋದು. ಸೊ ನಾನು ಒನ್ ಆಫ್ ದ ಡೇಸ್, ಮೇ ಬಿ ನೆಕ್ಸ್ಟ್ ಇಯರ್ ಆರ್ ಸಮಥಿಂಗ್, ನನ್ನ ಕೈ ಅಡುಗೆ ನನಗೆ ನೀವು ಎಷ್ಟು ಜನ ಗೊತ್ತಿಲ್ಲ ಮೇಡಮ್, ನನ್ನ ಮಾಧ್ಯಮಕ್ಕೆ ನಾನು ಮಾಡ್ಕೊಡ್ತೀನಿ. ಕೇಳಿರೋದು ನಾನು ಫಸ್ಟ್. ಸಚ್ ಸ್ವೀಟ್ ಜೆಸ್ಚರ್ ಅದು, ಅದ್ರ ಮೂಲಕ ಈ ಕ್ವೆಶ್ಚನ್